ಸೈಟ್ ಹಂಚಿಕೆಯಲ್ಲಿ ಸಿಎಂ ಸಿದ್ದುಗೆ ಉರುಳು ಮೂಡಾ ಹಗರಣವನ್ನ ಸಿಬಿಐಗೆ ವಹಿಸುವಂತೆ ಅರ್ಜಿಯನ್ನ ಹಾಕಲಾಗಿದೆ. ಇವತ್ತು ಕೋರ್ಟ್ಗೆ ಮೂಡಾ ಮತ್ತಿತರ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಲೋಕಾಯುಕ್ತದಿಂದ ಹೈಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು. ಕುಂತ್ರು ನಿಂತ್ರು ಸಿದ್ದರಾಮಯ್ಯನವರಿಗೆ ಬರೀ ಮೂಡಾದೇ ಚಿಂತೆಯಾಗೋಗ್ಬಿಟ್ಟಿದೆ. ಮೂಡಾ ಸೈಟ್ ಹಂಚಿಕೆಯಲ್ಲಿ ಸಿದ್ದರಾಮಯ್ಯನವರು ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಮೂಡಾ ಹಗರಣವನ್ನ ಸಿಬಿಐಗೆ ವಹಿಸುವಂತೆ ಅರ್ಜಿಯನ್ನ ಹಾಕಲಾಗಿದೆ. ಕರ್ತವ್ಯ ಲೋಪ ಎಸಗಿರುವಂತಹ ಮೂಡಾದ ಈ ಹಿಂದಿನ ಇಬ್ಬರು ಆಯುಕ್ತರು ಹಾಗೆ ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಇಲ್ಲಿವರೆಗೂ ಕೂಡ. ಏನು ಮೂಡಾ ಹಗರಣ ಸಂಬಂಧ ಈಗಾಗಲೇ ಇಡಿ ಎಂಟ್ರಿ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಸಿಬಿಐ ತನಿಖೆಗೆ ಮುಂದಾಗುತ್ತೆ. ಸಿಬಿಐ ಪ್ರವೇಶಿಸಿದರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಬಹುದು ಅನ್ನುವಂತಹ ಮಾತುಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಇದರಿಂದ ಏನೇನೆಲ್ಲ ಸಂಕಷ್ಟವನ್ನ ಎದುರಿಸಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಂದು ಕಡೆ ಅಕ್ಯೂಸರ್ ನಂಬರ್ 1 ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ, ಅಕ್ಯೂಸರ್ ನಂಬರ್ 2 ಆಗಿರುವಂತಹ ಪಾರ್ವತಿ ಸಿದ್ದರಾಮಯ್ಯ, ಅಕ್ಯೂಸರ್ ನಂಬರ್ 3 ಆಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ A4 ಆರೋಪಿ ದೇವರಾಜ್ ಕೂಡ ಈಗಾಗಲೇ ಲೋಕಾಯುಕ್ತ ತನಿಖೆಯನ್ನು ಎದುರಿಸಿದ್ದಾರೆ. ಬರೋಬ್ಬರಿ 8, 4, 6, 12 ಗಂಟೆಗಳವರೆಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದ್ರ ಮುಖಾಂತರ ಒಂದಷ್ಟು ಸಂಕಷ್ಟದಿಂದ ಹೊರಬಂದ್ವಿ ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ಅದೆಲ್ಲ ಅವ್ರ ಮನಸ್ಸಿಗೆ ಅವರೇ ಒಂದು ಸಮಾಧಾನವನ್ನ ತಂದ್ಕೋಬೇಕೇ ಹೊರತು ಇಲ್ಲಿ ನೋಡಿ ಈಗ ಮತ್ತೊಂದು ಸಂಕಷ್ಟ ಸಿದ್ದುಗೆ ಎದುರಾಗ್ತಾ ಇರುವಂತದ್ದು. ಸಿಬಿಐಗೆ ವಹಿಸಿ, ಯಾಕೆ ಈ ತನಿಖೆಯನ್ನ ಸಿಬಿಐಗೆ ವಹಿಸಬಾರ್ದು ಅನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇರುವಂತದ್ದು. ಮೂಡಾದಲ್ಲಿ ಬಹುಕೋಟಿ ಹಗರಣ ನಡೆದಿದೆ, ಹಾಗಾಗಿ ಸಿಬಿಐ ತನಿಖೆ ಆಗ್ಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಮೂಡಾದಲ್ಲಿ ನಡೆದಿರುವ ಬಹುಕೋಟಿ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಬಹಳ ಮುಖ್ಯವಾದದ್ದು ಅಂತ ಈಗ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಸಿಬಿಐ ತನಿಖೆಗೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ, ಪತ್ನಿ ಪಾರ್ವತಿ ಹಾಗೆ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ಭೂ ಮಾಲೀಕ ದೇವರಾಜ್ ಒಳಗೊಂಡಂತೆ ಎಲ್ಲರನ್ನೂ ಕೂಡ ವಿಚಾರಣೆಯಲ್ಲಿ ಸಿಲುಕಿಸೋದಕ್ಕೆ ಈಗಾಗಲೇ ವಿಪಕ್ಷಗಳು ಕೂಡ ಒಂದು ಕಡೆ ತಯಾರಿಯನ್ನ ಮಾಡಿಕೊಳ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರು ಅವರ 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಇಂತಹ ಕಪ್ಪು ಚುಕ್ಕಿಯನ್ನ ಹೊತ್ಕೊಂಡವರಲ್ಲ. ಬಟ್ ಇಲ್ಲಿ ನೋಡಿ ಈಗ ಸಿದ್ದುಗೆ ಯಾವ ರೀತಿಯಾದಂಥ ಸಂಕಷ್ಟ ಎದುರಾಗ್ತಾ ಇದೆ ಅಂತಂದರೆ, ಅವರು ಈ ತಿಂದಣ್ಣ ಜೀರ್ಣ ಆಗೋದು ಕೂಡ ಕಷ್ಟ ಆಗೋಗ್ಬಿಟ್ಟಿದೆ. ಒಂದು ಕಡೆ ಮೇಲ್ನೋಟಕ್ಕೆ ನಗಬಹುದು, ಆಡಳಿತವನ್ನ ನಡೆಸಬಹುದು, ಆದರೆ ಅವರಿಗೆ ಕುತ್ತು ಬಂದಿರೋದು ಅವರಿಗೆ ಬೇಸರ ಇಲ್ಲ. ಆದರೆ ಈ ಕೇಸ್ನಲ್ಲಿ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರನ್ನ ಸಿಲುಕಿಸ್ಬಿಟ್ನಲ್ಲ ಅನ್ನುವಂಥ ಬೇಸರ ಅವ್ರಿಗೆ ಬಹಳ ಇರುವಂಥದ್ದು. ಅವ್ರಿಗೆ ಈಗಲೂ ಕೂಡ ಅದು ಕಾಡ್ತಾ ಇದೆ. ನಾನು ಎಷ್ಟೋ ರಾಜಕಾರಣವನ್ನ ಮಾಡಿದ್ದೀನಿ, ಎಂತೆಂಥ ಸನ್ನಿವೇಶಗಳನ್ನು ಎದುರಿಸಿದ್ದೀನಿ, ಆದರೆ ಯಾವತ್ತೂ ಕೂಡ ಈ ರೀತಿಯಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಿರಲಿಲ್ಲ. ನಾನು ಆ ರೀತಿ ಕೆಲಸವನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಹೇಗೆ ಬೇಕಾದರೂ ಮಾಡಬಹುದಾಗಿತ್ತು, ಬಟ್ ನಾನು ಮಾಡಿಲ್ಲ ಅಂತ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನ ಕೊಟ್ಟರು. ಒಟ್ಟಾರೆಯಾಗಿ ಈಗಾಗಲೇ ಮೈಸೂರಿನ ಸ್ನೇಹಮಯಿ ಕೃಷ್ಣ ಸೇರಿದಂತೆ ಅಬ್ರಾಹಿಂ ಅವರು ಕೂಡ ಇದಕ್ಕೆ ಒಂದು ಕಡೆ ಪುಷ್ಟಿಯನ್ನ ಕೊಟ್ಟರು. ಈ ಸಂಬಂಧ ಈಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್ ಡೆಸ್ಕ್ ಲೈನ್ ನಿಂದ ಜಾಯಿನ್ ಆಗ್ತಿದ್ದಾರೆ. ಸಿಬಿಐ ತನಿಖೆ ಕೋರಿದಂತಹ ಅರ್ಜಿ ವಿಚಾರಣೆ ನವೆಂಬರ್ 26ಕ್ಕೆ ಒಂದು ಕಡೆ ಮುಂದೂಡಿರುವಂತದ್ದು ಹೈಕೋರ್ಟ್. ಬಸವರಾಜ್, ಗಮನಿಸ್ತಾ ಇದ್ದೀವಿ, ಸಿದ್ದರಾಮಯ್ಯನವರಿಗೆ ಕುಂತ್ರು ನಿಂತ್ರು ಬರೀ ಮೂಡಾದ್ದೇ ಚಿಂತೆ ಆಗೋಗ್ಬಿಟ್ಟಿದೆ. ಏನಾಗ್ಬೋದು ಏನು ಈ ವಿಚಾರಣೆ ಅಂತ? ಚಂದ್ರಕಲಾ, ಈಗಾಗಲೇ ಮೂಡಾ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತದಲ್ಲಿ ಕೂಡ ತನಿಖೆ ಆಗಿರ್ತಕ್ಕಂಥದ್ದು, ಈಗಾಗಲೇ ತನಿಖೆ ಕೂಡ ಶುರುವಾಗಿದೆ. ಈ ನಡುವೆ ಆ ಒಂದು ಲೋಕಾಯುಕ್ತಗೆ ಕೊಟ್ಟಿರ್ತಕ್ಕಂಥ ಈ ಮೂಡಾ ಹಗರಣ ಸಂಬಂಧಪಟ್ಟಂತ ಏನು ಪ್ರಕರಣ ಏನಿದೆ, ಇದನ್ನ ಎಲ್ಲೊಂದ್ ಕಡೆ ಇದು ಇಲ್ಲಿ ನಿಷ್ಪಕ್ಷಪಾತವಾಗಿ ನಡೆಯೋದಿಲ್ಲ, ಇದನ್ನ ಸಿಬಿಐಗೆ ವರ್ಗಾವಣೆ ಮಾಡಬೇಕು ಅನ್ನುವಂಥದ್ದನ್ನ ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ಕೂಡ ಸಲ್ಲಿಸಿದ್ರು. ಅದರಂತೆ ಹೈಕೋರ್ಟ್ನಲ್ಲಿ ಕೂಡ ವಿಚಾರಣೆ ನಡೆಸಿರ್ತಕ್ಕಂಥ ನ್ಯಾಯಪೀಠ ಅದಕ್ಕೆ ಒಂದು ಈಗಾಗಲೇ ಏನು ಅದನ್ನ 26ನೇ ಅಂದ್ರೆ ನಾಳೆಗೆ ಮುಂದೂಡಲಾಗಿತ್ತು. ಹಾಗಾಗಿ ನಾಳೆ ಆ ಒಂದು ಅರ್ಜಿ ವಿಚಾರಣೆ ಕೂಡ ಇರ್ತಕ್ಕಂಥದ್ದು. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅವರ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತ ಆರೋಪ ಇರುವಂತದ್ದು. ಮತ್ತೆ ಈಗಾಗಲೇ ಅವರ ಬಾಮೈದ ಆಗಿರಬಹುದು, ಮತ್ತೆ ಅಲ್ಲಿರ್ತಕ್ಕಂಥ ಏನು A1, A2, A3, A4 ಒಂದು ಆರೋಪಿಗಳನ್ನು ಕೂಡ ಈಗಾಗಲೇ ಲೋಕಾಯುಕ್ತದವರು ವಿಚಾರಣೆ ಕೂಡ ಮಾಡಿರ್ತಕ್ಕಂಥದ್ದು. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಹಿತ ಮೈಸೂರಿನ ಲೋಕಾಯುಕ್ತ
ಲೋಕಾಯುಕ್ತ ಕಚೇರಿಗೆ ಹೋಗಿ ಚುನಾವಣಾ ಸಂದರ್ಭದಲ್ಲೂ ಕೂಡ ವಿಚಾರಣೆ ಕೂಡ ಎದುರಿಸಿ ಬಂದಿದ್ದಾರೆ. ಇದೀಗ ಆ ಒಂದು ಏನು ಅವತ್ತು ಏನು ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ, ಅವತ್ತೇ ವಿಚಾರಣೆ ನಡೆಸಿರ್ತಕ್ಕಂಥ ನ್ಯಾಯಾಲಯ ಒಂದ್ ಕಡೆ ಈವರೆಗೂ ಕೂಡ ಅಂದ್ರೆ ಈವರೆಗೆ ಆಗಿರ್ತಕ್ಕಂಥ ಲೋಕಾಯುಕ್ತ ಏನು ಅವತ್ತು ಆದೇಶ ಮಾಡಿತ್ತು ತನಿಖೆ ಮಾಡಬೇಕು ಅನ್ನುವಂಥದ್ದು, ಈವರೆಗೂ ಕೂಡ ಆಗಿರ್ತಕ್ಕಂಥ ಆ ತನಿಖಾ ವರದಿಯನ್ನು ಕೂಡ ನೀವು ಸಲ್ಲಿಸಬೇಕು ಅನ್ನುವಂಥದ್ದು ಕೂಡ ನ್ಯಾಯಾಲಯ ಅವತ್ತು ಆದೇಶ ಮಾಡಿತ್ತು. ಅದರಂತೆ ಇವತ್ತು ಚಂದ್ರಕಲಾ ಆ ಒಂದು ಇಡೀ ಏನು ಈಗಾಗಲೇ ಲೋಕಾಯುಕ್ತದ ಅಧಿಕಾರಿಗಳು ಏನು ಈ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ಎವಿಡೆನ್ಸ್ ಗಳನ್ನ ತೆಗೆದುಕೊಂಡಿದ್ದಾರೆ, ಯಾವೆಲ್ಲ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ, ಯಾರನ್ನೆಲ್ಲ ವಿಚಾರಣೆ ನಡೆಸಿದ್ದಾರೆ, ಅದು ಆ ಒಂದು ತನಿಖೆ ಯಾವ ರೀತಿಯಾಗಿದೆ, ತನಿಖೆ ವರದಿ ಏನಿದೆ ಅನ್ನುವಂಥದ್ದನ್ನ ಇವತ್ತು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿರುತ್ತೆ. ಹಾಗಾಗಿ ಇವತ್ತು ಲೋಕಾಯುಕ್ತದ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಆ ಒಂದು ತನಿಖಾ ವರದಿಯನ್ನ ಸಲ್ಲಿಸಲಿದ್ದಾರೆ. ನಾಳೆ ಒಂದು ಹೈಕೋರ್ಟ್ ನಲ್ಲಿ ಈ ಅಂದ್ರೆ ಸಿಬಿಐಗೆ ವರ್ಗಾವಣೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆಯಲಿದೆ. ಸಂಪೂರ್ಣವಾಗಿರ್ತಕ್ಕಂಥ ಲೋಕಾಯುಕ್ತದ ಅಧಿಕಾರಿಗಳು ಈವರೆಗೂ ಕೂಡ ಯಾವ ರೀತಿಯಾಗಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ತೆಗೆದುಕೊಂಡಿದ್ದಾರೆ ಮತ್ತೆ ಯಾರೆಲ್ಲ ವಿಚಾರಣೆ ನಡೆಸಿದ್ದಾರೆ, ಅದರ ವರದಿ ಏನಿದೆ ಅನ್ನುವಂಥದ್ದನ್ನ ಇವತ್ತು ನ್ಯಾಯಾಲಯಕ್ಕೆ ಸಲ್ಲಿಸಲಿದ್ದಾರೆ. ಚಂದ್ರಕಲಾ, ಎಸ್ ಬಸವರಾಜ್, ಮತ್ತೊಂದು ಕೂಡ ಗಮನಿಸಬೇಕಾಗುತ್ತೆ. ಒಂದು ಕಡೆ ಡಿಸೆಂಬರ್ನಲ್ಲಿ ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಡೆಡ್ ಲೈನ್ ಇದೆ. ಸಿದ್ದರಾಮಯ್ಯ ನೋಡಿದ್ರೆ ತುಂಬಾ ಕೂಲ್ ಆಗಿ ಕಾಮ್ ಆಗಿ ಇದ್ದಾರೆ. ಸೊ ಅದಕ್ಕೆ ಒಳಗೊಳಗೆ ತಯಾರಿ ನಡೀತಾ ಇದೆಯಾ ಹೇಗೆ ಅಂತ? ಚಂದ್ರಕಲಾ, ಒಂದ್ ಕಡೆ ಲೋಕಾಯುಕ್ತದ ಅಧಿಕಾರಿಗಳು ಕೂಡ ಈಗಾಗಲೇ ನ್ಯಾಯಾಲಯ ಒಂದು ಗಡುವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆ ಗಡುವಿನ ನಡುವೆ ಕೂಡ ಸಾಕಷ್ಟು ಒಂದು ಕಡೆ ಲೋಕಾಯುಕ್ತರು ಅವ್ರದೇ ಆಗಿರ್ತಕ್ಕಂಥ ಒಂದು ಕಾನೂನಾತ್ಮಕ ಇರ್ತಕ್ಕಂಥ ಅಧಿಕಾರನ ಉಪಯೋಗಿಸಿ ಸಾಕಷ್ಟು ವಿಚಾರಣೆ ನಡೆಸ್ತಾ ಇದ್ದಾರೆ, ಸಂಬಂಧಪಟ್ಟಂತ ದಾಖಲೆಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ನ್ಯಾಯಾಲಯಕ್ಕೂ ಕೂಡ ಸಲ್ಲಿಸಬೇಕಾಗುತ್ತೆ. ಇದರ ನಡುವೆ ಕೂಡ ಸಿಎಂ ಸಿದ್ದರಾಮಯ್ಯವರು ಕೂಡ ನ್ಯಾಯಾಲಯದಲ್ಲಿ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ, ಇದರಲ್ಲಿ ಯಾವುದೇ ರೀತಿ ನನ್ನ ಒಂದು ಅಧಿಕಾರ ದುರ್ಬಳಕೆ ಆಗಿಲ್ಲ, ನಾನು ಹಸ್ತಕ್ಷೇಪ ಕೂಡ ಮಾಡಿಲ್ಲ, ಇದು ಹಿಂದೆ ಬಿಜೆಪಿಯ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು, ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ಲೋಪದೋಷ ಇಲ್ಲ ಅನ್ನುವಂತ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಆದ್ರೆ ಒಂದಿಷ್ಟು ಕಾನೂನು ತಜ್ಞರ ಜೊತೆ ಕೂಡ ಸಮಾಲೋಚನೆ ನಡೆಸಿರ್ತಕ್ಕಂಥದ್ದು. ಈಗ ಸಿಬಿಐಗೆ ವರ್ಗಾವಣೆ ಮಾಡುವಂತೆ ಸ್ನೇಹಮಯಿ ಕೃಷ್ಣ ಅವರು ಏನು ಅರ್ಜಿ ಸಲ್ಲಿಸಿದ್ದಾರೆ, ಅದರಲ್ಲಿ ಯಾವ ರೀತಿಯಾಗಿ ಒಂದು ತೀರ್ಪು ಬರುತ್ತೆ, ನ್ಯಾಯಾಲಯ ಏನ್ ಹೇಳುತ್ತೆ ಅನ್ನುವಂಥದ್ದನ್ನು ಕೂಡ ಗಮನಿಸಿ ಅದಕ್ಕೆ ಸಂಬಂಧಪಟ್ಟಂತ ನ್ಯಾಯಾಲಯದ ಮುಖಾಂತರವೇ ನಾವು ಉತ್ತರ ಕೊಡೋಣ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮೊನ್ನೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಹಿರಿಯ ವಕೀಲರಾಗಿರ್ತಕ್ಕಂಥ ಸಿಂಘವಿ ಅವರು ಮತ್ತೆ ಇನ್ನೂ ಹಿರಿಯ ವಕೀಲರು ದೆಹಲಿಯಲ್ಲಿ ಇರ್ತಕ್ಕಂಥ ಹಿರಿಯ ವಕೀಲರ ಜೊತೆ ಕೂಡ ಚರ್ಚೆ ನಡೆಸಿರ್ತಕ್ಕಂಥ ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಯಾವ ರೀತಿಯಾಗಿ ನಮ್ಮ ವಾದವನ್ನ ಮಂಡಿಸಬಹುದು, ಆ ಒಂದು ಇದು ಆರೋಪ ಎಲ್ಲೋ ಒಂದ್ ಕಡೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು, ಇದು ರಾಜಕೀಯವಾಗಿರ್ತಕ್ಕ ಷಡ್ಯಂತ್ರ, ಹಾಗಾಗಿ ನಾವು ಕೂಡ ನ್ಯಾಯಾಲಯದ ಮುಖಾಂತರ ಅವರಿಗೆ ಉತ್ತರ ಕೊಡೋಣ ಅನ್ನುವಂಥದ್ದನ್ನು ಕೂಡ ಹಿರಿಯ ವಕೀಲರ ಜೊತೆ ಕೂಡ ಚರ್ಚೆ ನಡೆಸಿ ಒಂದಿಷ್ಟು ಮಾಹಿತಿ ಕೂಡ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಆ ಮುಖಾಂತರ ಹಿರಿಯ ಒಂದು ವಕೀಲರ ಸಲಹೆಯಂತೆಯೇ ಮುಂದೆ ನಾವು ಮುನ್ನಡೆಸೋಣ ಅನ್ನುವಂತ ನಿರ್ಧಾರಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯವರು ಬಂದಂತೆ ಕಾಣ್ತಾ ಇದೆ. ಹಾಗಾಗಿ ಉಪಚುನಾವಣೆಯನ್ನು ಕೂಡ ಅಷ್ಟೇ ಹೆಚ್ಚು ಜವಾಬ್ದಾರಿಯಿಂದ ನಿಭಾಯಿಸಿದ್ದಾರೆ, ತನಿಖೆ ಎದುರಿಸಿ ಸಹಿತ ಚುನಾವಣಾ ಪ್ರಚಾರಗಳಲ್ಲಿ ಭಾಗಿಯಾಗಿದ್ದಾರೆ. ಇವಾಗ್ಲೂ ಕೂಡ ನೀವು ಹೇಳಿದಾಗೆ ಕೂಲ್ ಆಗಿ, ಅದರಲ್ಲೂ ಕೂಡ 3 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಗೆದ್ದಿರ್ತಕ್ಕಂಥದ್ದು ಇನ್ನೂ ಕೂಡ ಅವರ ಉತ್ಸಾಹಕ್ಕೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡೋಣ ಅನ್ನುವಂತಹ ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯವರು ಬಂದಂತೆ ಕಾಣ್ತಾ ಇದೆ. ಚಂದ್ರಕಲಾ, ಎಸ್ ಬಸವರಾಜ್, ಈಗ ಒಂದ್ ಕಡೆ ಈಗ ಓಕೆ ಫೈನ್, ಈಗ ಮೂಡ ಎಲ್ಲ ಸಂಕಷ್ಟ ಹೋಯ್ತು, ಪರವಾಗಿಲ್ಲ, ಒಂದು ಕಡೆ ಅದನ್ನ ಫೇಸ್ ಮಾಡ್ತಿದ್ದಾರೆ ಅಂತ ಅನ್ಕೋಬಹುದು. ಈಗಾಗಲೇ ವಿಪಕ್ಷಗಳು ಪಟ್ಟಿಡಿತಾ ಇದೆಯಲ್ಲ, ಸಿಎಂ ಸಿದ್ದರಾಮಯ್ಯನವರು ಇದರಲ್ಲಿ ಭಾಗಿಯಾಗಿದ್ದಾರೆ, ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಭಾಗಿಯಾಗಿದ್ದಾರೆ. ಅವರ ಸ್ಥಾನಕ್ಕೆ ಯಾಕೆ ಅವ್ರು ರಾಜೀನಾಮೆನ ಕೊಡ್ತಾ ಇಲ್ಲ, ರಾಜೀನಾಮೆ ಕೊಟ್ಟು ತನಿಖೆನ ಎದುರಿಸಲಿ ಅಂತ ಒಂದ್ ಕಡೆ ಪಟ್ಟಿಡಿತಿದ್ದಾರೆ, ಇದ್ರ ಬಗ್ಗೆ ಏನಿತ್ತು? ಖಂಡಿತ ಚಂದ್ರಕಲಾ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ಈ ಒಂದು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಆರೋಪವನ್ನ ಸಗಟವಾಗಿ ತಳ್ಳಿ ಹಾಕ್ತಾ ಇದ್ದಾರೆ. ಆದ್ರೆ ಇತ್ತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಈ ಮೂಡಾ ಪ್ರಕರಣದಲ್ಲಿ ಎಲ್ಲೋ ಒಂದ್ ಕಡೆ ಅವರ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಸೈಟ್ ಅನ್ನ ವಂಚನೆ ಮಾಡಿಕೊಳ್ಳುವಂತ ರೀತಿಯಲ್ಲೂ ಕೂಡ ಅವರು ನಡೆದುಕೊಂಡಿದ್ದಾರೆ ಅನ್ನುವಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ನ್ಯಾಯಾಲಯದಲ್ಲೂ ಕೂಡ ಆ ಪ್ರಕರಣ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ನ್ಯಾಯಾಲಯದಲ್ಲಿ ಇರುವಂತ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ಒಬ್ಬ ರಾಜ್ಯದ ಸಿಎಂ ಆಗಿ ಒಂದ್ ಕಡೆ ಲೋಕಾಯುಕ್ತದಲ್ಲಿ ತನಿಖೆ ಎದುರಿಸ್ತಾರೆ, ಅವರ ಅಡಿಯಲ್ಲೇ ಬರ್ತಕ್ಕಂಥ ಅಧಿಕಾರಿಗಳ ಮುಂದೆ ತನಿಖೆ ಎದುರಿಸ್ತಾರೆ ಅಂದ್ರೆ ಅವರು ಸಿಎಂ ಸ್ಥಾನಕ್ಕೆ ಕೂರಕ್ಕೆ ಒಂದ್ ಕಡೆ ಲಾಯಕ್ಕಿಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಬಿಜೆಪಿ ನಾಯಕರು ಸಾಕಷ್ಟು ವಾಗ್ದಾಳಿ ಕೂಡ ನಡೆಸ್ತಾ ಇದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಆಗಿರ್ಬೋದು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಆಗಿರ್ಬೋದು, ಮತ್ತೆ ಜೆಡಿಎಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಾಗಿರ್ಬೋದು, ಎಲ್ಲ ನಾಯಕರು ಕೂಡ ಸಾಕಷ್ಟು ಒಂದ್ ಕಡೆ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲೇಬೇಕು ಅನ್ನುವಂತ ಬಿಗಿಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧ
ಸಂಬಂಧಪಟ್ಟಂತೆ ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಪಾದಯಾತ್ರೆ ಕೂಡ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಆದರೂ ಸಹಿತ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರು ಅವರಿಗೂ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಿ ಇದರಲ್ಲಿ ನಂದು ಯಾವುದೇ ರೀತಿ ತಪ್ಪಿಲ್ಲ ಅನ್ನುವಂಥದ್ದು ಕೂಡ ಸಾಬೀತುಪಡಿಸಲಿಕ್ಕೆ ಸಾಕಷ್ಟು ಬಾರಿ ಸರ್ಕಸ್ ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ರಾಜ್ಯದಲ್ಲಿ ಈ ರೀತಿಯ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥದ್ದು. ಹಾಗಾಗಿ ಇದ್ರ ಬಗ್ಗೆ ಏನಾದರೂ ಗಮನ ಹರಿಸಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಒಂದಿಷ್ಟು ಚರ್ಚೆ ಆಗ್ಲಿಕ್ಕೆ ಆರಂಭಿಸಿತ್ತು. ಆ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಗಟ್ಟಿ ಧ್ವನಿಯಲ್ಲಿ ಇದರಲ್ಲಿ ನಂದು ಯಾವುದೇ ರೀತಿ ತಪ್ಪಿಲ್ಲ, ಕಾನೂನು ಮುಖಾಂತರವಾಗಿ ನಾನು ಹೋರಾಟ ಮಾಡ್ತೇನೆ, ಕಾನೂನು ರೀತಿಯಲ್ಲೇ ಬೇಕಾದ್ರೆ ನನಗೆ ಶಿಕ್ಷೆ ಆದ್ರೆ ಆಗ್ಲಿ, ನಾನು ಅದ್ರ ಮುಖಾಂತರ ಎದುರಿಸ್ತೇನೆ, ಸಿಎಂ ಸ್ಥಾನದಿಂದ ಕೆಳಗಿಳಿಯುವ ಮಾತೇ ಇಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಪಕ್ಷದ ನಾಯಕರಿಗೆ ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಒಂದಿಷ್ಟು ಸಂದೇಶ ರವಾನೆ ಮಾಡುವಂತ ರೀತಿಯಲ್ಲೂ ಕೂಡ ನಡೆದುಕೊಂಡ್ರು. ಹಾಗಾಗಿ ವಿಪಕ್ಷಗಳು ಎಷ್ಟೇ ಒಂದು ದೊಡ್ಡ ಮಟ್ಟಿಗೆ ಅವರು ನೀವು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕನ್ನುವಂತ ಬಿಗಿಪಟ್ಟನ್ನು ಹಿಡಿದರೂ ಸಹಿತ ಅದನ್ನ ತಳ್ಳಿ ಹಾಕುವಂತ ನಿಟ್ಟಿನಲ್ಲಿ ಅವರಿಗೆ ತಿರುಗೇಟನ್ನು ಕೊಡುವಂತ ರೀತಿಯಲ್ಲೇ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೋಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಎಸ್, ಒಂದು ಕಡೆ